ಹಾಯ್ ಫ್ರೆಂಡ್ಸ್, ಜಿಜಿ ಕ್ರಿಯೇಷನ್ಸ್ ಗೆ ಸ್ವಾಗತ. ನಾನು ನಿಮ್ಮ ಗೌರೀಶ್ ಗೌಡ. ಡಾಲಿ ಧನಂಜಯ್ ಅಭಿನಯದ ಶಶಾಂಕ್ ಸೋಗಲ್ ಅವರು ನಿರ್ದೇಶಿಸಿರುವ ಜಿಂಗೋ ಟೀಸರ್ ನ ಹಿಡನ್ ಡೀಟೇಲ್ಸ್ ನ ನೋಡೋಣ ಬನ್ನಿ. ಟೀಸರ್ ನ ಓಪನಿಂಗ್ ಶಾಟ್ ಅಲ್ಲಿ ಧನಂಜಯ್ ಅವರು ಒಂದು ರೂಮ್ ಎಂಟ್ರಿ ಆಗ್ತಾರೆ. ನೀವು ಗಮನಿಸಬಹುದು, ಆ ರೂಮ್ ತುಂಬಾ ಎಲ್ಲಾ ತರಹದ ವೆಪನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಗನ್ಗಳು, ಕತ್ತಿಗಳು, ಚಾಕು, ಕೊಡ್ಲಿ, ಎಲ್ಲಾ ರೀತಿಯ ವೆಪನ್ಸ್ ಇರುತ್ತೆ. ಆದ್ರೆ ಇಲ್ಲಿ ಧನಂಜಯ್ ಅವರು ಅವನ್ನೆಲ್ಲ ಬಿಟ್ಟು ಪರ್ಟಿಕ್ಯುಲರ್ ಆಗಿ ಒಂದು ಸೂಟ್ ಕೇಸ್ ನ ಎತ್ಕೋತಾರೆ. ನೀವು ಅಬ್ಸರ್ವ್ ಮಾಡಬಹುದು, ಆ ಸೂಟ್ ಕೇಸ್ ಮೇಲೆ ಗಾಂಡೀವ ಅಂತ ಇದೆ. ಗಾಂಡೀವ ಅಂದ ತಕ್ಷಣ ಬಬ್ರು ಅನ್ನೋ ಸಿನಿಮಾದ ಅಣ್ಣವ್ರ ಡೈಲಾಗ್ ನೆನಪಾಗುತ್ತೆ. ಎತ್ತು ನಿನ್ನ ಗಾಂಡೀವ, ಹೋಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಈ ಗಾಂಡೀವ ಅಂದ್ರೆ ಮಹಾಭಾರತದಲ್ಲಿ ಬರೋ ಅರ್ಜುನನ ಬಿಲ್ಲು. ಧನಂಜಯ್ ಅವರು ಗಾಂಡೀವ ಅನ್ನೋ ಸೂಟ್ ಕೇಸ್ ನ ಓಪನ್ ಮಾಡಿದಾಗ ಒಂದು ಮೈಕ್ ಇರುತ್ತೆ. ಈ ಮೈಕ್ ನ ಗಾಂಡೀವಕ್ಕೆ ಕಂಪೇರ್ ಮಾಡಲಾಗಿದೆ. ಕೋಇನ್ಸಿಡೆನ್ಸ್ ಅಂದ್ರೆ ಅರ್ಜುನನ ಇನ್ನೊಂದು ಹೆಸರು ಧನಂಜಯ. ಈ ಸಿನಿಮಾದಲ್ಲಿ ನಟಿಸಿರೋರು ಧನಂಜಯನೇ. ಫಾರ್ ಯುವರ್ ಇನ್ಫಾರ್ಮೇಶನ್, ಇದು ಹಿಡನ್ ಡೀಟೇಲ್ಸ್ ಎಲ್ಲ ಕೋಇನ್ಸಿಡೆನ್ಸ್. ಈ ಗಾಂಡೀವವನ್ನ ಅರ್ಜುನನ್ಗೆ ಕೊಟ್ಟಿದ್ದು ವರುಣದೇವ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಧನಂಜಯ್ ಮೈಕ್ ಇಟ್ಕೊಂಡು ಮಾತಾಡಬೇಕಾದ್ರೆ ಮಳೆ ಬರುವುದನ್ನು ನೀವು ನೋಡ್ಬೋದು. ಮಳೆ ಅಂದರೆ ವರುಣ. ಇಲ್ಲಿ ಧನಂಜಯ್ ಅವರು ಮೈಕ್ ಅನ್ನೋ ಬಿಲ್ಲಿನಿಂದ ಮಾತುಗಳ ಬಾಣವನ್ನ ಈ ಜನಗಳ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ. ಇಲ್ಲಿ ನೀವು ಸರಿಯಾಗಿ ನೋಡಿದ್ರೆ ಬಾವುಟಗಳ ಮೇಲೆ ಹಾಗೂ ಸ್ಟೇಜ್ನ ಬಾಕ್ಸ್ ಮೇಲೆ KULT ಕಲ್ಟ್ ಅಂತ ಇರೋದನ್ನ ಗಮನಿಸಬಹುದು. ಕಲ್ಟ್ ಅಂದ್ರೆ ಕುರುಡುಮಲೆ ಲೀಜರ್ ಟೌನ್ ಅಂತ ಬರೆದಿರುವುದನ್ನು ನೀವು ಗಮನಿಸಬಹುದು. ಕುರುಡುಮಲೆ ಅನ್ನೋದು ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಲ್ಲಿರೋ ಒಂದು ಹಳ್ಳಿ. ಇದನ್ನ ಮೊದಲು ಕೂಡುಮಲೆ ಅಂತ ಕರಿತಾ ಇದ್ರು. ಕೂಡು ಅಂದ್ರೆ ಜೊತೆಗಿರೋದು, ಮಲೆ ಅಂದ್ರೆ ಬೆಟ್ಟ. ಕಾಲಕ್ರಮೇಣ ಜನ ಮಿಸ್ಪ್ರೊನೌನ್ಸ್ ಮಾಡಿ ಕೂಡುಮಲೆ ಹೋಗಿ ಅದು ಕುರುಡುಮಲೆ ಆಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಕುರುಡುಮಲೆಯಲ್ಲಿ ನಡೆಯೋ ಕಥೆನ ಅನ್ಸುತ್ತೆ. ಈ ಕ್ಲೋಸ್ಅಪ್ ಶಾಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಧನಂಜಯ್ ಅವರ ಒಂದು ಕಣ್ಣು ಗ್ರೀನ್, ಇನ್ನೊಂದು ಕಣ್ಣು ಬ್ಲಾಕ್ ಕಲರ್ ಇದೆ. ಇದನ್ನ ಇವಿಲ್ ಐಸ್ ಅಂತ ಕರೀತಾರೆ. ಇಂಡಿಯನ್ ಮೈಥಾಲಜಿ ಪ್ರಕಾರ ಯಮನ ಕಣ್ಣಿಗೂ ಇದು ಹೋಲಿಕೆ ಆಗುತ್ತೆ. ಜಿಂಗೋ ಅಂದ್ರೆ ಕ್ರಾಂತಿ ಹೆಸರಲ್ಲಿ ಯುದ್ಧನ ಕ್ರಿಯೇಟ್ ಮಾಡೋದು ಅಂತ ಅರ್ಥ. ನೀವು ಪ್ಯಾಟ್ರಿಯಾಟಿಸಮ್ ಮತ್ತೆ ಜಿಂಗೋಯಿಸಮ್ ಅಂತ ಕೇಳಿರ್ಬೋದು. ಪ್ಯಾಟ್ರಿಯಾಟಿಸಮ್ ಅಂದ್ರೆ ದೇಶಭಕ್ತಿ, ನಮ್ಮ ದೇಶದ ಮೇಲೆ ಅಭಿಮಾನ ಇರುತ್ತೆ. ಅದೇ ಜಿಂಗೋಯಿಸಮ್ ಅಂದ್ರೆ ನಮ್ಮ ದೇಶನೇ ಸರಿ, ಬೇರೆ ದೇಶಗಳು ಸರಿ ಇಲ್ಲ ಅಂತ ಕುರುಡುವಾದ ಮಾಡೋದು. ಇದರಿಂದ ವಾರ್ಗಳು ಕ್ರಿಯೇಟ್ ಆಗಿ ನಷ್ಟಗಳೇ ಹೊರತು ಇದರಿಂದ ಏನು ಉಪಯೋಗ ಇಲ್ಲ. ನೀವು ಧನಂಜಯ್ ಅವರ ಡೈಲಾಗ್ ಗಳನ್ನ ಕೇಳಬಹುದು. ಒಂದು ಸೊಂಪಾದ ತೋಟ ಅಂತ ಹೇಳ್ತಾರೆ, ಆದ್ರೆ ಅವರ ಭಾಷಣದ ಕೊನೆಯಲ್ಲಿ ಕ್ರಾಂತಿಯ ತೋಟ ಮಾಡೋಣ ಅಂತ ಹೇಳ್ತಾರೆ. ಒಂದು ಸೊಂಪಾದ ತೋಟವನ್ನ ಕ್ರಾಂತಿಯ ತೋಟ ಮಾಡುವುದೇ ಜಿಂಗೋಯಿಸಮ್. ಡೈಲಾಗ್ ನಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡೋದಾದ್ರೆ, ಕುರಿ ಹಿಂಡು ಅನ್ನೋದು ಸಾಮಾನ್ಯ ಪ್ರಜೆಗಳು. ನರಿ, ಕಿರುಬ, ಚಿರತೆ, ಹುಲಿ, ಸಿಂಹ ಇದೆಲ್ಲ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳಿಗೆ ಹೋಲಿಸಲಾಗಿದೆ. ನೀವು ಅಬ್ಸರ್ವ್ ಮಾಡಬಹುದು, ಧನಂಜಯ್ ಅವರ ಡೈಲಾಗ್ ನಲ್ಲಿ ಆ ಕುರಿ ಹಿಂಡನ್ನು ಕಾಪಾಡೋ ಪ್ರೊಟೆಕ್ಟರ್ ಅಂತ ಹೇಳ್ತಾರೆ. ಆದ್ರೆ ಆ ಪ್ರೊಟೆಕ್ಟರ್ ಅಂತ ಬಂದ್ಮೇಲೂ ಜನಗಳು ಕುರಿಗಳಾಗೇ ಉಳಿದಿರ್ತಾರೆ ಅಂತ ಹೇಳ್ಬೋದು. ಇದೆಲ್ಲ ನೋಡಿದ್ರೆ ಧನಂಜಯ್ ಅವರು ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಮಳೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡೋದು, ಉರಿದೆಪ್ಸೋದು, ಕಿಚ್ಚೆಪ್ಸೋದು ಒಂದು ಗಿಮಿಕ್ ಹಾಗೂ ಜಿಂಗೋಯಿಸಮ್ ಅನ್ನೋದನ್ನ ಮರಿಬೇಡಿ. ಇದಕ್ಕೆ ಈ ಪ್ರಪಂಚದಲ್ಲಿ ತುಂಬಾ ಉದಾಹರಣೆಗಳಿದೆ. ಈ ಸಿನಿಮಾದಲ್ಲಿ ಜಿಂಗೋಯಿಸಮ್ ನ ಮರೆತು ಪ್ಯಾಟ್ರಿಯಾಟಿಸಮ್ ನ ಎತ್ತಿ ಹಿಡಿತಾರ, ಈ ಆಂಟಿ ಹೀರೋ ಆಗಿ ಬದಲಾಗ್ತಾರ ಅನ್ನೋದನ್ನ ನಾವು ಸಿನಿಮಾ ನೋಡೇ ತಿಳ್ಕೋಬೇಕು. ಈಗರ್ಲಿ ವೇಟಿಂಗ್ ಫಾರ್ ಜಿಂಗೋ. ಇನ್ನೊಂದು ಟೀಸರ್ ನ ಹಿಡನ್ ಡೀಟೇಲ್ಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್, ಬಾಯ್.